ಶ್ರೀಗುರುಭ್ಯೋ ನಮಃ ಹರಿ ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ನಾಗಸುಬ್ರಹ್ಮಣ್ಯನು ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ, ಮಂಗಲವನ್ನು ಉಂಟು ಮಾಡಲಿ. ಒಬ್ಬರು ನನ್ನಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಸ್ವಾಮಿ ನಾವು ಬಾಡಿಗೆ ಮನೆಯಲ್ಲಿದ್ದೇವೆ, ವಾಸ್ತು ಸರಿಯಿಲ್ಲ ಅಥವಾ ವ್ಯವಸ್ಥೆ ಸರಿಯಿಲ್ಲ ಅಂತ ಬಹಳ ಜನ ಹೇಳ್ತಾ ಇದ್ದಾರೆ. ನಮ್ಮ ಕೈಯಲ್ಲಿ ಬಾಡಿಗೆ ಮನೆ ಚೇಂಜ್ ಮಾಡ್ಕೊಂಡು ಹೋಗುವಷ್ಟು ಹಣವೂ ನಮ್ಮ ಕೈಯಲ್ಲಿ ಮೊತ್ತವೂ ಕೂಡ ಇಲ್ಲ. ಯಾಕಂದರೆ ಬಡತನ. ಮನುಷ್ಯನಿಗೆ ಏನಾದರೂ ಸುಲಭವಾದಂತಹ ಒಂದು ಪರಿಹಾರ ಹೇಳಿ, ವಾಸ್ತುವಿನ ಅನುಕೂಲ ಆಗುವಾಗ ಹೇಳಿ. ಯಾಕಂದರೆ ಮನೆ ಚೇಂಜ್ ಮಾಡಬೇಕು ಅಂತಂದರೆ ಪೇಂಟಿಂಗ್ ಮಾಡಬೇಕು, ಅಡ್ವಾನ್ಸ್ ಕೊಡಬೇಕು, ದುಡ್ಡು ಕೊಡಬೇಕು. ಇವತ್ತಿನ ಕಾಲದಲ್ಲಿ ನಾವು ಕಷ್ಟದಲ್ಲಿದ್ದೇವೆ ಸ್ವಾಮಿ, ಸುಲಭವಾದಂಥ ಪರಿಹಾರ ಹೇಳಿ ಎಂಬುದನ್ನು ಹೇಳಿದ್ದಾರೆ. ಅದಕ್ಕೆ ಯಾರಾದರೂ ಕೂಡ ಅಂತಹ ಸಮಸ್ಯೆ ಇದ್ದಂಥವರಿಗೆ ನಮಗೆ ತಿಳಿದ ಮಟ್ಟಿಗೆ ಸುಲಭವಾದಂಥ 1, 2 ಅಥವಾ 3 ಪರಿಹಾರಗಳನ್ನು ಹೇಳುವಂಥ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸ್ವಂತ ಮನೆಯಲ್ಲಿದ್ದವರಿಗೆ, ಚೆನ್ನಾಗಿದ್ದವರಿಗೆ ಅಲ್ಲ. ಆದರೆ ಯಾರು ಕಷ್ಟದಲ್ಲಿದ್ದಾರೋ ಅಥವಾ ನಿಮ್ಮ ಮನೆಯಲ್ಲಿ ಸ್ವಂತ ಮನೆಯಾಗಿದ್ದರೂ ಕೂಡ ಯಾವುದೋ ಒಂದು ಮನಸ್ಸಲ್ಲಿ ಇಲ್ಲಿ ಬಾತ್ರೂಮ್ ಇರಬಾರ್ದಾಗಿತ್ತು, ಅಥವಾ ಇಲ್ಲೇನೋ ಒಂದು ಮನ್ಕೊಳ್ಳುವಂತಹ ರೂಮ್ ಇರಬಾರ್ದಾಗಿತ್ತು, ಅಥವಾ ಇಲ್ಲಿ ಮೆಟ್ಲಿರಬಾರ್ದಾಗಿತ್ತು, ಇಂತಹ ಯಾವುದೋ ಒಂಥರ ಮಾನಸಿಕವಾದಂಥ ಭ್ರಾಂತಿಗೆ ಅಥವಾ ಟೆನ್ಷನ್ನಿಗೆ ನೋಡಿ ಸೂಕ್ತವಾದಂಥ ಪರಿಹಾರಗಳನ್ನು ಹೇಳುವಂತಹ ಒಂದು ಪ್ರಯತ್ನ. ವಾಸ್ತು ಅಂತಂದರೆ ವಹ ಅಸ್ತು, ಒಳ್ಳೆಯದಾಗಲಿ 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 ಹೇಳುವಂಥದ್ದೇ ವಾಸ್ತು ಅಲ್ವಾ. ವಾಸ್ತು ಅಂತಂದರೆ ಪಂಚಭೂತಗಳು ಎಲ್ಲ ಸರಿಯಾಗಿರುತ್ತೋ ಅಲ್ಲಿ ವಾಸ್ತುವಿನ ಅನುಗ್ರಹವಿರುತ್ತೆ ಹೇಳುವಂಥದ್ದು. ಒಂದು ಗಾಳಿ, ಬೆಳಕು, ನೀರು, ಭೂಮಿ ಎಲ್ಲ ತತ್ವಗಳು ಎಲ್ಲ ಸರಿಯಾಗಿರುತ್ತೋ ಅಲ್ಲಿ ವಾಸ್ತು ಸರಿಯಾಗಿರುತ್ತೆ ಹೇಳುವಂಥ ಅರ್ಥ. ಆದರೆ ಇವತ್ತಿನ ಕಾಲದಲ್ಲಿ ಹೇಗಾಗಿದೆ ಅಂತಂದರೆ ಒಬ್ಬರು ಹೇಳಿರುವಂತಹ ವಾಸ್ತು ಇನ್ನೊಬ್ಬರಿಗೆ ಸರಿಯಾಗುವುದಿಲ್ಲ. ಯಾಕಂದರೆ ಯಾರೋ ಒಬ್ಬರು ಒಂದು ಆಯ ಹಾಕಿ ಮನೆ ಕಟ್ಟಿರ್ತಾರೆ, ಅವನ ಯಜಮಾನನ ಹೆಸರಿಗೆ ಯಾವುದೋ ಒಂದು ಧ್ವಜಾಯವೋ ಅಥವಾ ಯಾವುದೋ ಒಂದು ಆಯವನ್ನು ಹಾಕಿ ಕಟ್ಟಿರುತ್ತಾರೆ. ಆದರೆ ಅದು ನಾವು ಬಾಡಿಗೆಗೆ ಹೋಗ್ತೇವೆ, ನಮಗೆ ಆಗಬೇಕು ಹೇಳುವಂಥ ವ್ಯವಸ್ಥೆ ಏನೂ ಇಲ್ಲ. ಹಾಗಾಗಿ ಒಂದೊಂದು ಮನೆ ಕಟ್ಟಬೇಕು ಅಂತಂದರೆ ಸರಿಯಾದಂಥ ಒಂದು ವ್ಯವಸ್ಥೆ ಇಟ್ಕೊಂಡು ಆರಂಭದಿಂದನೂ ಕೂಡ ಕೊನೆಯವರೆಗೂ ಕೂಡ ಸರಿಯಾಗಿ ನೋಡಿ ಕಟ್ಟಬೇಕು. ಈಗ ನಾವು ಅಲ್ಪ ಸ್ವಲ್ಪ ಇರುವಂಥದ್ದು 10,000, 5,000, 15,000 ಬಾಡಿಗೆ ಮನೆಯಲ್ಲಿದ್ದಾಗ ಎಲ್ಲ ವಾಸ್ತುವನ್ನು ನೋಡಲಿಕ್ಕೆ ಆಗತ್ತಾ ಹೇಳುವಂಥ ಮನಸ್ಥಿತಿಯೂ ಕೂಡ ಬರುತ್ತೆ. ಹಾಗೆ ಅದು ಅವರವರ ನಂಬಿಕೆಗೆ ಬಿಟ್ಟಂಥ ವಿಷಯ ಕೂಡ ಹೌದು. ಆದರೆ ಇವರು ಕೇಳಿರುವಂತಹ ಪ್ರಶ್ನೆಗೆ ಸುಲಭವಾದಂತಹ ಹೇಳುವಂತಹ ಪ್ರಯತ್ನ ನಮ್ಮದು. ಇದೇನಪ್ಪ ಅಂತಂದರೆ ನೋಡಿ, ವಾಸ್ತು ಯಾವ ದಿಕ್ಕಿನಲ್ಲಿ ಸರಿಯಿಲ್ಲ ಅಥವಾ ಯಾವ ದಿಕ್ಕಿನಲ್ಲಿ ದೋಷ ಇದೆ ಅಂತಹ ದಿಕ್ಕಿನ ಕಡೆಗೆ ನೀವೇನು ಮಾಡಬೇಕು ಅಂತಂದರೆ 1 ಚಮಚ ಉಪ್ಪು, ಹಾಗೆ ಹುಣಸೆ ಹಣ್ಣು, ಹಾಗೆ ಸಾಧ್ಯವಾದರೆ ಮೆಣಸಿನ ಕಾಳು, ಇದು 3 ಕೂಡ ವಾರದಲ್ಲಿ ಅಥವಾ ತಿಂಗಳಲ್ಲಿ 1 ದಿವಸ ಯಾವ ದಿಕ್ಕಿನಲ್ಲಿ ಸರಿಯಿಲ್ಲ ಅಂತ ಅನಿಸುತ್ತೋ ಅಂತಹ ದಿಕ್ಕಿನಲ್ಲಿ ಒಂದು ಚಿಕ್ಕ ಚಿಕ್ಕ ಬೌಲಲ್ಲಿ ಹಾಕಿಟ್ಟು ಅದನ್ನು ತೆಗೆದುಕೊಂಡು ಹೊರಗಡೆ ಹಾಕುವಂಥ ಪ್ರಯತ್ನ ಮಾಡಬೇಕು. ತಿಂಗಳಕ್ಕೆ 1 ದಿವಸ ಮಾಡಿದ್ರೂ ಪರವಾಗಿಲ್ಲ, ಅಥವಾ ವಾರಕ್ಕೆ 1 ದಿವಸ ಮಾಡಿದ್ರೂ ಪರವಾಗಿಲ್ಲ. ಅದು ನೀವು ಮಾಡುವಂಥದ್ದು ಶುಕ್ರವಾರ ಮಂಗಳವಾರ ಮಾಡುವಂಥದ್ದು ಬೇಡ, ಬೇರೆ ಯಾವ ದಿವಸ ಮಾಡಿದರೂ ಆಗುತ್ತೆ. ಅದು ಒಂದು ಒಳ್ಳೆಯದಾದಂತಹ ಒಂದು ಪರಿಹಾರ. 2ನೇದಾಗಿ ಪ್ರತಿನಿತ್ಯವೂ ಕೂಡ ಹೇಗೆ ನಾವೆಲ್ಲ ಬೆಳಗ್ಗೆ ದೀಪ ಹಚ್ಚಿ ಪೂಜೆ ಮಾಡ್ತೇವೆ ಅಲ್ವಾ, ಅದೇ ತರಹ ಸಂಧ್ಯಾಕಾಲ ನೋಡಿ. ಈಗ ನಾನು ವಿಡಿಯೋ ಮಾಡ್ತಾ ಇರುವಂಥ ಸಮಯಕ್ಕೆ ಸಾಯಂಕಾಲವಾಗ್ತಾ ಇದೆ, ಒಂದು ಸಾಮಾನ್ಯ 5:15, 5:45 ಆಗ್ತಾ ಇದೆ. ಹಾಗಾಗಿ ಇಂತಹ ಸಂಧ್ಯಾಕಾಲದಲ್ಲಿ ನೋಡಿ ನಾವೇನು ಮಾಡಬೇಕು ಅಂತಂದರೆ ದೀಪದ ತುದಿ ಸ್ವಾಭಾವಿಕವಾಗಿ ಪೂರ್ವಕ್ಕೆ ಬರುವ ಹಾಗೆ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಅದರ ಹತ್ತಿರ ಏನು ಹೇಳಬೇಕು ಅಂತಂದರೆ, ನಾ ಈ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ, ಯಾಕಂದರೆ ಕರ್ಮ ಸಾಕ್ಷಿ ಹ್ಯವಿಘ್ನಕೃತು. ದೀಪ ಹಚ್ಚುವಂಥದ್ದು ಏನಂತಂದರೆ ಕರ್ಮ ಸಾಕ್ಷಿ, ಎಲ್ಲದಕ್ಕೂ ಕೂಡ ನಾವು ಮಾಡ್ತಾ ಇರುವಂಥದ್ದಕ್ಕೆ ಸಾಕ್ಷಿ ಏನಪ್ಪ ಅಂತಂದರೆ ದೀಪವೇ ಸಾಕ್ಷಿ, ಬೇರೇನೂ ಕೂಡ ನಮಗೆ ಸಾಕ್ಷಿ ಇಲ್ಲ. ಹಾಗಾಗಿ ಆ ದೀಪದ ಹತ್ತಿರ ನೀವು ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಹೇಳಬೇಕು, ಈ ಮನೆಯಲ್ಲಿ ನಾನು ವಾಸ ಮಾಡಿಕೊಂಡಿದ್ದೇನೆ, ಅಗ್ನಿದೇವ ನನಗೆ ಈ ಮನೆಯಲ್ಲಿರುವಂತಹ ವಾಸ್ತುದೋಷ ಏನಿದ್ರೂ ಕೂಡ ಅದೆಲ್ಲ ದೂರ ಆಗುವ ಹಾಗೆ ಮಾಡಿಕೊಡಪ್ಪ ಅಂಥೇಳಿ ಒಂದು ಸುಲಭವಾದಂತಹ ಲಲಿತಾ ಸಹಸ್ರನಾಮ ಹೇಳುವಂಥದ್ದು ಅಥವಾ ನೀವು ಕೇಳುವಂತಹದ್ದು ಅಥವಾ ಸಾಧ್ಯವಾದ ಮಟ್ಟಿಗೆ ಆ ದೇವರ ನಾಮಸ್ಮರಣೆಯನ್ನು ಸಂಧ್ಯಾಕಾಲದಲ್ಲಿ ಮಾಡಬೇಕು. ಸಂಧ್ಯಾಕಾಲದಲ್ಲಿ ಮಾಡಿದರೆ ನೋಡಿ ಈ ಹಗಲು ಮುಗಿದು ರಾತ್ರಿಯ ಆರಂಭವಾಗುವಂಥ ಒಂದು ಸಮಯಕ್ಕೆ ಸಂಧ್ಯಾಕಾಲ ಅಂತ ಹೇಳ್ತೇವೆ, ಸಾಯಂ ಸಂಧ್ಯಾ ಎಂಬುದಾಗಿ ಹೇಳ್ತೇವೆ. ಇಂತಹ ಸಂಧ್ಯಾಕಾಲದಲ್ಲಿ ಮಾಡಿದರೆ ಆವಾಗ ಅಂಥವರ ಮನೆಯಲ್ಲಿ ವಾಸ್ತು ದೂರ ಹೋಗಿಬಿಡ್ತಾನೆ. ಅಂದರೆ ಏನು ತೊಂದರೆ ಕೊಡುವಂಥ ವಾಸ್ತು ಅಂತ ಏನು ನೀವು ಅಂದ್ಕೊಳ್ತಾ ಇರ್ತೀರೋ ಅಂತಹ ವಾಸ್ತು ದೂರ ಆಗುತ್ತೆ. ಅದರ ಜೊತೆಗೆ ವಾಸ್ತು ಪುರುಷನ ಅನುಗ್ರಹವಾಗುತ್ತೆ. ಮತ್ತು ಈ ಶ್ಲೋಕವನ್ನು ಹೇಳಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಡಿಸ್ಕ್ರಿಪ್ಷನಲ್ಲೂ ಕೂಡ ಕನ್ನಡದಲ್ಲಿ ಬರೆದು ಹಾಕಿರ್ತೇನೆ. ಏನಂತಂದರೆ
ಕೈ ಮುಕ್ಕೊಂಡು ನೀವು ಹೇಳಬೇಕು. ಒಂದು 3 ಸಲನೋ ಅಥವಾ ಒಂದು 5 ಸಲನೋ 9 ಸಲನೋ ಒಂದೊಂದು ದಿವಸ ಸಾಧ್ಯವಾದರೆ ಶುಕ್ರವಾರ ಈ ಶ್ಲೋಕವನ್ನು ಹೇಳುವಂಥದ್ದು. ಬೆಳಗ್ಗೆ ಆದರೆ ಬೆಳಗ್ಗೆ, ಸಾಯಂಕಾಲ ಆದರೆ ಸಾಯಂಕಾಲ. ಯಾಕಂದರೆ ನಮ್ಮ ಮನಸ್ಸಿಗೆ ಬಹಳ ಪ್ರಭಾವ ಆಗುತ್ತೆ ವಾಸ್ತುವಿನ ಪ್ರಭಾವ ಎಷ್ಟು ಅಂತಂದರೆ, ಯಾರೋ ಒಬ್ಬರು ಒಂದು ಹೇಳಿದ್ರು ಅಂತಾದರೆ ಅದು ಪ್ರಭಾವ ಪುನಃ ನಮಗೆ ಬರ್ತಾನೇ ಇರುತ್ತೆ. ಇದು ಸರಿ ಇಲ್ಲ ಅಂಥೇಳಿ ನಮಗೆ ಬರ್ತಾ ಇರುತ್ತೆ. ಹಾಗಾಗಿ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ. ಈ ಶ್ಲೋಕ ಏನಂತಂದರೆ, ಓಂ ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯ ನಿರತಃ ಪ್ರಭೋ ಮದ್ಗ್ರಹೇ ಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ ಹೇಳುವಂಥದ್ದು ಶ್ಲೋಕ. ಇನ್ನೊಮ್ಮೆ ಹೇಳ್ತೇನೆ ನೋಡಿ. ಓಂ ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯ ನಿರತಃ ಪ್ರಭೋ ಮದ್ಗ್ರಹೇ ಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಇದೇನು, ಮನೆಯಲ್ಲಿ ಸದಾಕಾಲ ಸಮೃದ್ಧಿಯಾಗಲಿ, ಸದಾಕಾಲ ನೆಮ್ಮದಿಯಾಗಲಿ, ವಾಸ್ತುಪುರುಷನೇ ಅನುಗ್ರಹ ಮಾಡಲಿ, ಈ ಮನೆಯಲ್ಲಿರುವಂತಹ ವಾಸ್ತುದೋಷಗಳನ್ನು ನಿವೃತ್ತಿಯಾಗಿ ನಮಗೆ ಒಂದು ಸ್ವಂತವಾದಂತಹ ಮನೆ ಕಟ್ಟುವಂತಹ ಯೋಗವನ್ನು ಕೊಡು ಅಂಥೇಳಿ ಈ ಶ್ಲೋಕ ಹೇಳುವಂಥದ್ದು. ಮತ್ತು ಇನ್ನೊಂದು ಪುಟ್ಟದಾಗಿ ನಿಮ್ಮ ಶಕ್ತ್ಯಾನುಸಾರ ಒಂದು 300 ರೂಪಾಯಿಗೋ 250 ರೂಪಾಯಿಗೋ ಒಂದು ಚಿಕ್ಕದಾದಂಥ ವಾಸ್ತು ಬೆಳ್ಳಿಯ ಪ್ರತಿಮೆ ಬರುತ್ತೆ. ಬೇರೆ ಯಾವುದೋ ಬಣ್ಣದ ಬೇಡ, ಬೆಳ್ಳಿಯ ಶುದ್ಧದಾದಂಥ ಒಂದು ಪ್ರತಿಮೆ ತಂದುಕೊಂಡು ದೇವಮೂಲೆಗೆ ಈ ಕಡೆ ನಾರ್ತ್ ಮತ್ತು ಈಸ್ಟ್ ಕಾರ್ನಲ್ಲೆಲ್ಲರೂ ಅದನ್ನು ಇಟ್ಟುಕೊಂಡು ಪೂಜೆ ಮಾಡುವಂಥದ್ದು, ಅಥವಾ ಒಂದು ಪೇಪರಲ್ಲಿ ಕಟ್ಟಿ ಅದನ್ನು ಇಡುವಂತಹ ಪ್ರಯತ್ನವನ್ನು ಮಾಡಿ, ಅಥವಾ ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರೂ ಸಂತೋಷ. ಇದು 3 ಪರಿಹಾರಗಳನ್ನು ಮಾಡಿಕೊಳ್ಳಿ, ವಾಸ್ತುವಿನ ಅನುಗ್ರಹವಾಗುತ್ತೆ. ಯಾಕಂದರೆ ಎಷ್ಟೋ ಸಲ ನಾವು ಬಾಡಿಗೆ ಮನೆಯಲ್ಲಿರುವಾಗ ನಮಗೂ ಕೂಡ ಇಂತಹ ಅನೇಕ ಸಮಸ್ಯೆಗಳು ಬಂದಾಗ ನಾವು ಇಂತಹ ಪ್ರಾರ್ಥನೆ ಮೂಲಕವಾಗೇ ಪರಿಹಾರ ಮಾಡಿದ್ದೇವೆ. ಯಾಕಂದರೆ ಯಾರೂ ಕೂಡ ಹುಡ್ತಾ ಶ್ರೀಮಂತರಾಗುವುದಿಲ್ಲ. ಜೀವನದಲ್ಲಿ ಕಷ್ಟಪಟ್ಟು ಪ್ರಯತ್ನ ಮಾಡಿ ಒಳ್ಳೆಯ ರೀತಿಯಾಗಿದ್ದಾಗ ಭಗವಂತನು ಕರುಣಿಸಬೇಕು. ಯಾಕಂದರೆ ಭೂಮಿಯ ಋಣ ಬರಬೇಕು ಅಂದರೆ ಸುಲಭನಾ? ಮನೆ ಕಟ್ಟೋದು ಸುಲಭವೇ ಅಲ್ಲ, ಬಹಳ ಕಠಿಣವಾದಂಥದ್ದು. ಅಂತಹ ನಮ್ಮ ಗ್ರಹಗಳ ಮೂಲಕವಾಗಿ ಯಾವುದೋ ಒಂದು ಫಲಗಳು ಸಿಕ್ಕಿದಾಗ ಆ ಭಗವಂತನು ಕೊಡ್ತಾನೆ. ಯಾಕಂದರೆ ಹೆಣ್ಣಿನ ಋಣ, ಮಣ್ಣಿನ ಋಣ, ಹಣದ ಋಣ ಇದೆಲ್ಲ ಯಾರಿಗೆ ಎಲ್ಲಿ ಸಿಗಬೇಕು ಹೇಳುವಂಥದ್ದು ಯಾರಿಗೂ ಗೊತ್ತಿರುವುದಿಲ್ಲ. ಹಾಗಾಗಿ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳಿದ್ರಲ್ವ ಹಿರಿಯವರು. ಯಾಕಂದರೆ ಎಲ್ಲ ಋಣಾನುಬಂಧವಾಗಿ ಎಲ್ಲವೂ ಕೂಡ ಸೇರಬರಬೇಕು. ಅದನ್ನು ನಾವೇನೋ ಪಡ್ಕೊಂಡ್ಬಿಡ್ತೇವೆ ಅಂತಂದರೆ ಅದೆಲ್ಲ ಸಿಗುವಂಥದ್ದು ಕಷ್ಟ. ಹಾಗಾಗಿ ಆ ದೈವಾನುಗ್ರಹವಾಗಲಿ, ಈ ವಾಸ್ತುಪುರುಷನ ಶ್ಲೋಕವನ್ನು ಪುನಃ ಹೇಳ್ತಾ ಇರಿ. ನಿಮ್ಮ ತಿಂಗಳದಲ್ಲ 1-2 ದಿವಸವೋ ಅಥವಾ ನಿಮಗೆ ಸಾಧ್ಯವಾದ ಇದೇ ಥರ ಹೇಳಬೇಕು ಕೊಡುವಂಥ ಯಾವುದೇ ರೂಲ್ಸು ರೆಗ್ಯುಲೇಷನ್ ಇಲ್ಲ. ಯಾರು ಬೇಕಾಗಿದ್ದರೂ ಹೇಳ್ಬೋದು ಶ್ಲೋಕವನ್ನು. ಯಾಕಂದರೆ ಸಸ್ಯಾಹಾರಿಗಳು ಮಾಂಸಾಹಾರಿಗಳು ನಾವು ಹೇಳಬೇಕು, ನಾವು ಹೇಳಬಾರದು ಹೇಳುವಂಥ ಯಾವುದೇ ಇದಿಲ್ಲ. ಇದರಲ್ಲಿ ಎಲ್ಲರೂ ಕೂಡ ಭಗವಂತನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಈ ಪುರಾಣೋಕ್ತವಾದಂಥ ಶ್ಲೋಕ ಹೇಳುವ ಮಾತ್ರದಿಂದ ವಾಸ್ತುಪುರುಷನ ಅನುಗ್ರಹವಾಗುತ್ತೆ. ಮುಂದೊಂದು ದಿವಸ ಒಂದು ಸ್ವಂತ ಮನೆ ಕಟ್ಟುವಂಥ ಯೋಗವನ್ನು ಕೂಡ ಆ ಭಗವಂತನ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಆ ಭೂವರಾಹ ಸ್ವಾಮಿಯಲ್ಲಿ ನಮಸ್ಕಾರ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.